ಹೇಳ. ನಾವೇನ್ ಕ್ಯಾಪ್ಚರ್ ಮಾಡಿದೇವಿ ವಿಜುವಲ್ಸ್ ಅಲ್ಟಿಮೇಟ್ ಇದಾವು. ನಾನ್ ಯೂಟ್ಯೂಬ್ ನೋಡಿರೋ ಪ್ರಕಾರ, ಯೂಟ್ಯೂಬ್ ಅಲ್ಲಿ ಇರೋ ವಿಡಿಯೋಸ್ ಅಲ್ಲಿ ನಾನ್ ನೋಡಿರೋ ವಿಡಿಯೋಸ್ ಗಳ ಪ್ರಕಾರ ಇಷ್ಟು ರಿಸ್ಕಿ ಶಾಟ್ ಗಳನ್ನ ಯಾರು ತೆಗ್ದಿಲ್ಲ ಅನ್ಸುತ್ತೆ. ನಾನು ಮತ್ತ ಯೋಗರಾಜ್ ಭಟ್ ಅವ್ರನ್ನ ಬಿಟ್ರೆ ಲಾಸ್ಟ್ ಅಲ್ಲಿಗೆ ಬರ್ತಾರಲ್ಲ ಇವನು ನಿಧಿ ಬರ್ದಿತ್ತು ಇಲ್ಲಿ ತಲೆ ಕೆಡ್ಸೋದು ಒಟ್ಟಿಂದ ಕೊಡ್ಸಂಗ್ ಕಾಣ್ತಾರು. ಆ ವಿಜುವಲ್ಸ್ ಹಾಕ್ತೇನಿ ನೋಡ್ರಿ. ಈಗೇನು ನೀವು ಪ್ರಕೃತಿಯ ಸೌಂದರ್ಯವನ್ನು ನೋಡಿದ್ರಿ, ಇದನ್ನ ಶರಾವತಿ ನದಿಯ ವ್ಯೂ ಪಾಯಿಂಟ್ ಅಂತ ಕರೀತಾರ. ಇದು ಜೋಗದಿಂದ ಹೊನ್ನಾವರಕ್ಕೆ ಹೋಗೋ ರೂಟಲ್ಲಿ ಕಂಡು ಬರ್ತೈತಿ. ಸೊ ಈ ವ್ಯೂ ಪಾಯಿಂಟ್ ನ ಶರಾವತಿ ವ್ಯೂ ಪಾಯಿಂಟ್ ಅಂತೇಳಿ ಅಫಿಷಿಯಲ್ ಆಗೇನೆ ಗೌರ್ಮೆಂಟ್ ಅನೌನ್ಸ್ ಮಾಡೈತಿ. ಸೊ ಇದನ್ನ ಮುಗಿಸ್ಕೊಂಡು ನಾವು ಹೊನ್ನಾವರ ಕಡೆ ಹೊಂಟ್ರೆ ಇಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಕಾಣ್ತೈತಿ. ಸೊ ಅದನ್ನು ನೋಡೋಣ ಅಂತ. ಬರ್ರಿ ಈ ವ್ಯೂ ಪಾಯಿಂಟ್ ಇನ್ನೊಂದ್ಸರಿ ಎಂಜಾಯ್ ಮಾಡಿ ಮುಂದಕ್ಕೆ ಹೋಗೋಣ.
ನೆಕ್ಸ್ಟ್ ನಮ್ಗ ಈ ರೂಟ್ ಅಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಬರ್ತೈತಿ. ಸೊ ಆ ಹ್ಯಾಂಗಿಂಗ್ ಬ್ರಿಡ್ಜ್ ಈ ಹೊನ್ನಾವರ ರೂಟ್ ಅಲ್ಲಿ ಕುದ್ರಗಿ ಅನ್ನೋ ಒಂದು ವಿಲೇಜ್ ಬರ್ತೈತಿ. ಸೊ ಆ ವಿಲೇಜ್ ನ ಸಂಪರ್ಕಿಸಕ ಅಂತ ಹೇಳಿ ಅಂದ್ರೆ ಹೈವೇ ಇಂದ ಆ ವಿಲೇಜ್ ರೀಚ್ ಆಗ್ಬೇಕಂತ ಹೇಳಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಮಾಡಿದಾರ. ಆ ಹ್ಯಾಂಗಿಂಗ್ ಬ್ರಿಡ್ಜ್ 2 ಪಿಲ್ಲರ್ ಗಳ ಮಧ್ಯ ಒಂದು ಮೆಟಲ್ ರೋಪ್ ಮೇಲೆ ನಿಂತೈತಿ ಅಂತಾನೆ ಹೇಳ್ಬೋದು. ಸೊ ಅದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತೈತಿ ಅಂತಂದ್ರೆ ಇದು ಇಂಡಿಯಾ ಹೌದು ಅಲ್ಲೋ ಅನ್ನೋಷ್ಟು ಕನ್ಫ್ಯೂಷನ್ ಆಗ್ಬೇಕು ನಿಮ್ಗ, ಅಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತೈತಿ. ಕೆಳಗಡೆ ಶರಾವತಿ ನದಿ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಐತಿ. ಆ ನದಿಗೆ ಬೋಟಿಂಗ್ ಕೂಡ ಆರ್ಗನೈಸ್ ಮಾಡಿದಾರ. ಮೊದಲಲ್ಲಿ ಬೋಟಿಂಗ್ ಇರಲಿಲ್ಲ, ಅದನ್ನ ನೋಡ್ಕೊಂಡು ನಾವು ಮುಂದೆ ಸಾಗೋಣ ಅಂತ ಬರ್ರಿ ಹೋಗೋಣ. ನೀವೇನ್ ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ಲಿ ರೋಪ್ ಬ್ರಿಡ್ಜ್. ಇದಕ್ಕೆ ಆ ದಡದಿಂದ ಈ ದಡಕ್ಕೆ ಒಂದು ಪಿಲ್ಲರ್ ಹಾಕಿದ್ದಾರೆ. ಆ ಪಿಲ್ಲರ್ಗೆ ರೋಪ್ ಕನೆಕ್ಟ್ ಮಾಡಿ ಆ ರೋಪ್ ಮೇಲೆ ನಡ್ಕೊಂಡು ಹೋಗ್ಬೇಕು. ನದಿ ದಾಟಿದ್ರೆ ಆ ಪಕ್ಕಕ್ಕೆ ಒಂದು ಹಳ್ಳಿ ಇದೆ. ಸೊ ಆ ಹಳ್ಳಿಗೆ ಹೋಗೋರು ಇದೇ ರೋಪ್ ಬ್ರಿಡ್ಜ್ ನ ಯೂಸ್ ಮಾಡ್ಕೊಂತಾರೆ. ಇಲ್ಲಿ ಲೋಕಲ್ ಬೈಕ್ ಗಳನ್ನ ಮಾತ್ರ ಅಲೌ ಮಾಡ್ತಾರೆ, ಬಟ್ ಪಬ್ಲಿಕ್ ಎಂಟ್ರಿ 10 ರೂಪೀಸ್ ಇದೆ. ಸೊ ಈ ಬ್ರಿಡ್ಜ್ ನಡ್ಕೊಂಡು ಹೋಗಬೇಕಾದ್ರೆ ಜೋಕಾಲಿ ಆಡಿಸ್ತೈತಿ, ಅಂದ್ರೆ ಸಿಕ್ಕಾಪಟ್ಟೆ ಭಯ ಆಗ್ತೈತಿ. ಬಿಕಾಸ್ ಇದು ಕೆಳಗಡೆ ಯಾವುದೇ ಪಿಲ್ಲರ್ಗಳಿಲ್ಲ, ಪಿಲ್ಲರ್ ಸಪೋರ್ಟ್ ಇಲ್ಲ, ಜಸ್ಟ್ ರೋಪ್ ಹಾಕಿದ್ದಾರೆ ನೋಡ್ರಿ. ಇಲ್ಲಿ ಕಾಣುತ್ತಲ್ಲ, ಈ ರೋಪ್ 2 ಈ ರೋಪ್ ಆ ಎಡ್ಜ್ಗೆ ಈ ಎಡ್ಜ್ಗೆ ಏನು 2 ಟವರ್ ಥರ ಇರೋ ದೊಡ್ಡ ದೊಡ್ಡ ಪಿಲ್ಲರ್ ಇದಾವೆ. ಸೊ ಆ ಪಿಲ್ಲರ್ ಸಪೋರ್ಟ್ ತೊಗೊಂಡು ಈ ರೋಪ್ ಈ ಬ್ರಿಡ್ಜ್ನ ಹಿಡಿದು ನಿಲ್ಲಿಸ್ಕೊಂಡಿದೆ. ಸೊ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಡ್ಕೊಂಡು ಹೋಗ್ತಾ ಇದ್ರೆ ಭಯ ಆಗತ್ತಿದೆ ಆ್ಯಕ್ಚುಲಿ ನಡು ಬಂದಂಗೆ, ಯಾಕಂದ್ರೆ ಇದು ಒಂಥರ ಅಳ್ಳಾಡುತ್ತಿದೆ. ಇದು ನೀವು ಜೋಗದಿಂದ ಹೊನ್ನಾವರ ಹೋಗ್ತಾ ಇದ್ರಿ ಅಂದರೆ ಆ ರೋಡ್ ಮಧ್ಯ ಸಿಗುತ್ತಿದೆ. 10 ರೂಪೀಸ್ ಫರ್ ಪರ್ಸನ್ ಇಲ್ಲಿ ಎಂಟ್ರಿ ಫೀಸ್ ಇದೆ. ಆ್ಯಂಡ್ ಬೋಟಿಂಗ್ ಇರಲಿಲ್ಲ, ಸೊ ಬೋಟಿಂಗ್ ಇದಾವೆ ಇಲ್ಲಿ, ಬರೀ ನೋಡೋಣ. ಎಷ್ಟು ದೂರ ಕರ್ಕೊಂಡು ಹೋಗ್ತಾನೆ ಅವನು.
ಈ ಸೈಂಟಿಫಿಕ್ ಬ್ರಿಡ್ಜ್ ನ ನಾವು ನೋಡಿದ್ದಾದ್ಮೇಲೆ ಈ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ನಾವು ವಾಕ್ ಎಲ್ಲ ಮಾಡಿದ್ದಾದ್ಮೇಲೆ ನಾವು ಬೆಂಗಳೂರಿಗೆ ಹೋಗ್ಬೇಕು. ನಮ್ಗೆ 2 ರೂಟ್ ಅದಾವು. ಒಂದು ನಾವು ಬಂದಿದ್ದಾರಿ ಯಾವ್ದಪ್ಪ ಅಂತಂದ್ರ ಸಾಗರ ಶಿವಮೊಗ್ಗ, ಆಮೇಲೆ ಚಿತ್ರದುರ್ಗ, ಬೆಂಗಳೂರು. ಸೊ ಇಲ್ಲಿಂದ ಹೊನ್ನಾವರ ನಮ್ಗ ಜಸ್ಟ್ 25 to 30 ಕಿಲೋಮೀಟರ್ ಆಕತಿ. ಸೊ ಹಂಗಾಗಿ ನಾವು ಹೊನ್ನಾವರದಾಗ ನಮ್ ಚೇತನ್ ಅವ್ರ ಫ್ರೆಂಡ್ ಒಬ್ರು ಯಾರೋ ಬರ್ತೀನಿ ಅಂತ ಹೇಳಿದಾರಂತ. ಸೊ ಅವ್ರನ್ನ ಮೀಟ್ ಆಗಿ ಹೊನ್ನಾವರದಿಂದ ಆಗುಂಬೆ ಘಾಟ್ ತಗೊಂಡು ಆಗುಂಬೆ ಘಾಟಿಂದ ಶಿವಮೊಗ್ಗ ಹೋಗಿ ಶಿವಮೊಗ್ಗದಿಂದ ಚಿತ್ರದುರ್ಗ ಆಸ್ ಯೂಶುವಲ್ ರೂಟ್ ನಾವು ಬೆಂಗಳೂರು ರೀಚ್ ಆಗೋಣ ಅಂತ. ಬರೀ ನಮ್ ಜರ್ನಿ ಹೆಂಗಿರ್ತೈತಿ ಕಂಟಿನ್ಯೂ ಮಾಡೋಣ ಅಂತ. ಸುಮಾರು ಒಂದು 600 ಕಿಲೋಮೀಟರ್ ಡ್ರೈವಿಂಗ್ ಮಾಡಿದ್ದಾದ್ಮೇಲೆ ನಮ್ಮ ಚೇತನ್ ಕಡೆ ಗಾಡಿ ಕೊಟ್ಟು ನಾವು ಸ್ವಲ್ಪ ರೆಸ್ಟ್ ತಗೊಂತಾ ಇದ್ದೀವಿ. ಈಗ ನಾನು ಡೈ ಹೊಡಿತಾವ್, ನೀನ್ ಡೈರೆಕ್ಟ್ ತಿರುಪ್ತಿ ಜಾತಾವ್. ನಾವೀಗ ಹೊನ್ನಾವರದಿಂದ ಉಡುಪಿ ರೀಚ್ ಆಗಕ್ಕೆ ಹೈವೇ ರೋಡ್ ಅಲ್ಲಿ ಹೋಗ್ತಾ ಇದ್ವಿ. ಸೊ ಇಲ್ಲಿ ಮರವಂತೆ ಬೀಚ್ ನಮ್ಮನ್ನ ಅದಷ್ಟಕ್ಕದೇ ಸ್ಟಾಪ್ ಮಾಡಿ ನೋಡೋಗು ಅನ್ನಕತ್ತು. ಸೊ ಅದಕ್ಕೆ ನಾವು ಇಲ್ಲಿ ನೋಡಕ್ಕಂತ ಹೋಗ್ತಾ ಇದೀವಿ. ಸಖತ್ ಬ್ಯೂಟಿಫುಲ್ ಆಗೈತೆ ನೋಡಿಲ್ಲ ಹಿಂದಿರೋದಲ್ಲಿ ಅರಬ್ಬಿ ಸಮುದ್ರ. ಮರವಂತೆ ಬೀಚ್ ವ್ಯೂ ತಗೊಂಡು ನಾವು ನೆಕ್ಸ್ಟ್ ನಮ್ ಜರ್ನಿ ಕಂಟಿನ್ಯೂ ಮಾಡೋಣ. ಬರ್ರಿ ಹೋಗೋಣ. ಸಮುದ್ರ ಎಷ್ಟು ಆಳ ಇದೆ, ಆಳ ತಿಳಿದೇನೆ ಆಳೋದಕ್ ಸಾಧ್ಯ ಇಲ್ಲ. ಇಳಿದಾಳದೆ ಬಿಡೋಣ.
ಈ ಮಹಾಭಾರತ ರಾಮಾಯಣ ಕಥೆಗಳಲ್ಲಿ ರಕ್ಕಸ ಗಾತ್ರದ ಅಲೆಗಳು ಅಂತ ಹೇಳಿ ವರ್ಣನೆ ಮಾಡ್ತಾರಲ್ಲ, ಅವನ್ನ ನಾವಿಲ್ಲಿ ಪ್ರತ್ಯಕ್ಷವಾಗಿ ಕಂಡೆವು. ಇಲ್ಲಿ ನಿಮಗೆ ನೀವೇ ಪೊಲೀಸು, ನಿಮಗೆ ನೀವೇ ರಕ್ಷಣಾ ಸಿಬ್ಬಂದಿ ಇದ್ದಂಗೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಯಾರು ನಿಮ್ಗೆ ಹೇಳೋರು ಇರಂಗಿಲ್ಲ. ಸೊ ಹಾಗಾಗಿ ಅಲೆಗಳು ಕೂಡ ಒಂದು ಟೈಮ್ ಸ್ಲೋ ಬರ್ತಾವೆ, ಒಂದ್ಸರಿ ಸ್ಪೀಡ್ ಬರ್ತಾವೆ. ಸೊ ಈ ಭಾಗದೊಳಗೆ ನೀವೇನಾದರೂ ಇಳಿದ್ರಿ ನೋಡಕ್ಕೆ ಬಂದ್ರಿ ಅಂತಂದ್ರೆ ದೂರದಲ್ಲೇ ನಿಂತ್ಕೊಂಡು ಹೋಗೋದು ಒಳ್ಳೇದಂತ ನನಗನ್ನಿಸ್ತೈತಿ. ಸೊ ಇಲ್ಲಿ ನಿಮ್ಗೆ ಸೇಫ್ ಮಾಡೋಕ್ಕೆ ಯಾರೂ ಪೊಲೀಸ್ ಇರಂಗಿಲ್ಲ, ಯಾವುದೇ ಸ್ಕ್ವಾಡ್ ಇರಂಗಿಲ್ಲ. ಸೊ ಏನಾದರೂ ಅನಾಹುತ ಆದಮೇಲೆ ಯಾರಾದರೂ ಬರೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅನಾಹುತ ಆಗ್ಲಾರ್ದಂಗೆ ನೋಡಿಕೊಂಡು ನೀವಿಲ್ಲಿ ದೂರದಲ್ಲೇ ನಿಂತ್ಕೊಂಡು ಈ ಅಲೆಗಳನ್ನು ನೋಡೋದು ಉತ್ತಮ ಅಂತ ನಮ್ಮ ಅಭಿಪ್ರಾಯ. ಏನಿದು? ಎಷ್ಟಿದು? 50. ನಾರ್ಮಲ್ ಎಷ್ಟು? 10. ಟೂರಿಸ್ಟರ್ಸ್ ಅಂತ ಜಾಸ್ತಿ ಹೇಳ್ತಾ ಇದ್ದೀರಾ? ಎಲ್ಲರಿಗೂ ಅಷ್ಟು ಹೇಳ್ತೀರಾ? ಹಾಯ್, ಬ್ಯಾಡ್ ಈವ್ನಿಂಗ್. ಆ್ಯಕ್ಚುಲಿ ನಮ್ಮ ಡ್ರೋನು ಆ್ಯಟ್ ದ ಟೈಮ್ ಆಫ್ ಲ್ಯಾಂಡಿಂಗ್ ಸೆಲ್ಫ್ ಡಿಸಿಷನ್ ತೊಗೊಂಡು ನಾವು ಅದು ಡಿಫಾಲ್ಟ್ ಲ್ಯಾಂಡಿಂಗ್ ಬಿಟ್ಟು ಬೇರೆ ಜಾಗದಾಗ ಲ್ಯಾಂಡ್ ಮಾಡೋಕ್ಕೆ ಹೋಗಿ ಕಾರ್ ಟಾಪ್ ಮೇಲೆ ಲ್ಯಾಂಡ್ ಮಾಡೋಕ್ಕೆ ಹೋಗಿ ಲ್ಯಾಂಡ್ ಆಗೋ ಟೈಮಿಗೆ ಸ್ಕಿಡ್ ಆಗಿ ಕೆಳಗೆ ಬಿದ್ದು ಅದರದ್ದು ಪವರ್ ಬಟನ್ ಸ್ವಲ್ಪ ಆನ್ ಆಫ್ ಸ್ವಿಚ್ ಏನೈತಲ್ಲ ಪವರ್ ಬಟನ್, ಅದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಡ್ಯಾಮೇಜ್ ಇಟ್ ಮೀನ್ಸ್ ಅದು ರಿಪ್ಲೇಸ್ ಆಗಿದೆ ಬೇರೆ ಕಡೆ. ಸೊ ಅದನ್ನು ಕರೆಕ್ಟ್ ಪೊಸಿಷನಿಗೆ ಸೆಟ್ ಮಾಡಬೇಕು. ಅದಕ್ಕೊಂದು ಸ್ಕ್ರೂ ಡ್ರೈವರ್ ಬರುತ್ತಂತೆ. ಸೊ ಈಗೊಂದು ಸ್ಕ್ರೂ ಡ್ರೈವರ್ ಬೇಕು. 1000 ಸ್ಕ್ರೂ ಡ್ರೈವರ್ ಸಿಗ್ತಾವೆ, ಆದರೆ ಅದಕ್ಕೆ ಯೂಸ್ ಮಾಡಿರೋ ಸ್ಕ್ರೂ ಏನೋ ಆ್ಯಪಲ್ ಹೆಡ್ ಇರೋದಂತೆ ಸ್ಕ್ರೂ ಡ್ರೈವರ್ ಅದು. ಸೊ ಅದು ಆ್ಯಪಲ್ ಸ್ಕ್ರೂ ಡ್ರೈವರು ನಮಗೆ ಸಿಗದೇ ಇರೋದಕ್ಕೆ 2 ಪ್ಲೇಸ್ನ ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಚೇತನ್ ಅಲ್ಲೆಲ್ಲ ನಾನು ಸ್ಕ್ರೂ ಡ್ರೈವರ್ ಎಲ್ಲ ಅರೇಂಜ್ ಮಾಡಿ ಅದನ್ನು ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ. ನೋಡೋಣ ಎಷ್ಟರ ಮಟ್ಟಿಗೆ ರೆಡಿ ಆಗುತ್ತಾ ಇಲ್ವಾ ಅಂತ. ಆ್ಯಂಡ್ ನೀವು ಇನ್ ಕೇಸ್ ಏನಾದರೂ ಹೊನ್ನಾವರ ಬಂದ್ರಿ ಅಂದರೆ ಹೈವೇ ರೋಡಲ್ಲಿ ನವರತ್ನ ಅಂತೇಳಿ ಒಂದು ಹೋಟೆಲ್ ಇದೆ, ವೆಜ್ ಆ್ಯಂಡ್ ನಾನ್ ವೆಜ್ ರೆಸ್ಟೋರೆಂಟ್ ಅದು. ಸೊ ಅಲ್ಲಿ ವೆಜ್ಜು ಸಿಗುತ್ತೆ, ನಾನ್ ವೆಜ್ಜು ಸಿಗುತ್ತೆ. ಎಕ್ಸ್ಪೆಷಲಿ ಫಿಶ್ ಫೇಮಸ್ಸು, ತುಂಬ ಚೆನ್ನಾಗಿ ಊಟ ಕೊಡ್ತಾನೆ. ಬಾಯ್ಲ್ಡ್ ರೈಸು ಅಷ್ಟೇ ತುಂಬ ಚೆನ್ನಾಗಿರ್ತೈತಿ. ಬಾಯ್ಲ್ಡ್ ರೈಸು ಫಿಶ್ ಊಟ ತೊಗೊಂಡ್ರೆ 120 ರುಪೀಸು ಆ್ಯಂಡ್ ವೆಜ್ ಊಟಕ್ಕೆ 70 ರುಪೀಸು. ಸೊ ನೀವು ಯಾರಾದರೂ ಈ ರೂಟಲ್ಲಿ ಬರ್ತಾ ಇದ್ರಿ ಅಂದರೆ ನೀವು ವಿಸಿಟ್ ಮಾಡಿರಿ ಡೆಫಿನೆಟ್ಲಿ. ಬೇರೆ ಹೋಟೆಲ್ಸ್ಗೆ ಹೋಗ್ಬೇಡ್ರಿ, ರೋಡ್ ಸೈಡ್ ಇರೋ ಹೋಟೆಲ್ಸ್ಗೆ. ಸೊ ಅದು ರೆಕಮೆಂಡೆಡ್ ಹೋಟೆಲ್ಲು. ನಾನು ಈ ರೂಟಲ್ಲಿ ಹೋಗೋವಾಗ 2ನೇ ಸತಿ ಇದು ಹೋಗ್ತಾ ಇರೋದು. ಇಲ್ಲಿ ಯಾವ್ದಾಯ್ತು? ಮುರುಡೇಶ್ವರ ಏನು? ಭಟ್ಕಳ. ಇದು ಭಟ್ಕಳನ ಇದು? ಮುರುಡೇಶ್ವರನ ಏನಲ್ಲ? ಮುರುಡೇಶ್ವರ ಕ್ರಾಸ್ ಮಾಡ್ತಾ ಇದ್ವಾಗ ಬೇಡ ಅಂತ ಇಲ್ಲಿ ಅಷ್ಟೇ. ಡ್ರೋನ್ ನೆಟ್ಟಿಂಗ್ ಮಾಡೋಣ. ಕುಂದಾಪುರ 63 ಕಿಲೋಮೀಟ್ರ್ ಅಷ್ಟೇ. ಕನ್ಯಾಕುಮಾರಿ 868 ಕಿಲೋಮೀಟ್ರ್. ಹಾವ ಸೊ ಡ್ರೋನ್ ಪ್ರಾಬ್ಲಮ್ ಆಗಿರೋದ್ರಿಂದ ಕುಂದಾಪುರದಲ್ಲಿ ಒಬ್ರ ಹತ್ರ ತೋರಿಸಿದ್ವಿ ಅದನ್ನ ಮೊಬೈಲ್ ಶಾಪ್ ಅಲ್ಲಿ. ಇವಾಗ ಸ್ವಲ್ಪ ಸಣ್ಣದಾಗಿ ಡ್ಯಾಮೇಜ್ ಮಾಡಿದ್ರು, ಬಟ್ ಅದು ಯಾಕೋ ಡಿಸಪಾಯಿಂಟ್ ಆಯ್ತು.
ರಿಟರ್ನ್ ಮತ್ತೆ ಫಿಕ್ಸ್ ಮಾಡ್ಕೊಂಡು ಸ್ವಿಚ್ ನ ಯಾವ ಪ್ಲೇಸ್ ಇತ್ತು ಆ ಪ್ಲೇಸ್ಗೆ ರಿಪ್ಲೇಸ್ ಮಾಡಿ ರಿಟರ್ನ್ ಹೋಗ್ತಾ ಇದೀವಿ. ಬೆಂಗಳೂರಲ್ಲಿ ಆಥರೈಸ್ಡ್ ಸರ್ವಿಸ್ ಸೆಂಟರ್ಸ್ ಅಂತ ಯಾವೂ ಇಲ್ಲ, ಬಟ್ ಪ್ರೊಫೆಷನಲಿ ರಿಪೇರಿ ಮಾಡೋ ಟೆಕ್ನಿಷಿಯನ್ಸ್ ಇದಾರೆ. ಸೊ ಅವರು ಆಲ್ಮೋಸ್ಟ್ ಇದಕ್ಕಿಂತ ಹೈಯರ್ ಎಂಡ್ ಡ್ರೋನ್ಗಳನ್ನ, ಸಿನಿಮಾ ಡ್ರೋನ್ಗಳನ್ನೆಲ್ಲ ರಿಪೇರಿ ಮಾಡಿದ್ದಾರೆ. ಸೊ ಅವ್ರ ಪ್ರೊಫೈಲ್ ಚೆಕ್ ಮಾಡಿದೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ, ತಗೊಂಬನ್ನಿ ನೋಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇವತ್ತು ಹೋದ್ರು ಕೂಡ ಇವತ್ತು ಅದಕ್ಕೋಸ್ಕರನೇ ರಿಟರ್ನ್ ಹೋಗ್ತಾ ಇದೀವಿ. ಇವತ್ತು ಹೋದ್ರು ಕೆಲಸ ಆಗೋದು ಡೌಟ್. ಅವರು ಸಂಡೇ ಶಾಪ್ ರಜೆ ಇರುತ್ತಂತೆ, ಸಂಡೇ ಮಾರ್ನಿಂಗ್ ಸಿಗ್ತೀವಿ ಅಂತ ಹೇಳಿದಾರೆ, ನಂಬರ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ ನಾವೀಗ ಕುಂದಾಪುರದಿಂದ ಶಿವಮೊಗ್ಗದಿಂದ ನಮ್ಮ ಆಸ್ ಯೂಸಲ್ ರೂಟಲ್ಲಿ ಬೆಂಗಳೂರು ಹೋಗಿ ರೀಚ್ ಆಗ್ತೀವಿ. ನಾವು ಇನ್ನೂ ಬಹಳಷ್ಟು ಪ್ಲೇಸ್ಗಳನ್ನು ಕವರ್ ಮಾಡಬೇಕಾಗಿತ್ತು. ಬೈ ದಿಸ್ ಇಶ್ಯೂ ಕವರ್ ಮಾಡೋಕ್ಕಾಗಲಿಲ್ಲ. ಮುರುಡೇಶ್ವರ ನೋಡ್ಬೇಕಂತ ಸುಮಾರು ವರ್ಷಗಳಿಂದ ಡ್ರೀಮ್ ಅದು ನನ್ನ ಡ್ರೀಮ್ ಲಿಸ್ಟ್ ಒಳಗಿರೋಂಥ ಸ್ಪಾಟ್ ಅದು. ಸೊ ಅದಕ್ಕೂ ಕೂಡ ಹೋಗೋಕ್ಕಾಗಲಿಲ್ಲ. ಶಾರ್ಟ್ಲಿ ಇನ್ನೊಂದ್ಸರಿ ಬರ್ತೇವೆ ಆ ಜಾಗಕ್ಕೆ. ಇಷ್ಟು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಚೇತನ್ ಅವರು ಗಾಡಿ ನಾನೇ ಓಡಿಸ್ತೀನಿ ಅಂತ ಹೇಳಿ ಇಸ್ಕೊಂಡು ಫುಲ್ ಜೋಶ್ನ್ಯಾಗ ಆಗುಂಬೆ ಘಾಟ್ನಾಗ ಗಾಡಿ ಹತ್ಸಕತ್ತಾರ. ಸೊ ಚೇತನ್ ಅವ್ರು ಏನಾರು ಹೇಳ್ತೀರಾ? ಚೇತನ್ ಅವರೇ, ಏನಿಲ್ಲ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಚೇತನ್ ತಮ್ಮ 2 ಮಾತುಗಳನ್ನ ಹೇಳ್ಬೇಕಂತ. ಏನು ಶಾಲ್ ಓದಿಸ್ಬೇಕಂದ್ರೆ ಏನು ಹಂಗೆ ಮಾತಾಡ್ತೀನಿ? ಮೂಡಿಲ್ಲ ಅಂದ್ರೆ ಮೂಡ್ ಅಂತ ಏನಿಲ್ಲ, ಸ್ವಲ್ಪ ಬೇಜಾರಾಯ್ತು. ಬೇಜಾರಾದ್ಮೇಲೆ ಮಾತಾಡಿದ್ರೆ ಸರಿ ಇರಲ್ಲ ಅಂತ. ಏನಿಲ್ಲ, ನಿನಗ್ ಬೇಜಾರಾಗಿದ್ದಕ್ಕೆ ನನಗ್ ಬೇಜಾರಾಗಿರೋದು. ನಿಂದು ಎಂಥ ತ್ಯಾಗ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ. ಡ್ರೋನ್ ಹೋಗಿದ್ದಕ್ಕೆ ಏನಾಗಿಲ್ಲ. ದೆನ್ ಆಗುಂಬೆ ಘಾಟ್ ಡೇ ಟೈಮ್ ಬರಬೇಕಿತ್ತು, ಬಟ್ ಅನಿವಾರ್ಯ ಕಾರಣಗಳಿಂದ ಈಗಲೇ ರಿಟರ್ನ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಈಗ ಸಮಯ 6:02 ಆಗೈತಿ. ಇಲ್ಲಿ 3 hour ತೋರಿಸ್ತಾ ಐತಿ ಶಿವಮೊಗ್ಗ, ಬಟ್ ಘಾಟ್ ಸೆಕ್ಷನ್ ಇರೋದ್ರಿಂದ ಅದೆಷ್ಟೋ ಟೈಮ್ ತೊಗೊಂತೈತೆ ನೋಡ್ಬೇಕು. ಟೈಮ್ ನೋಡ್ರಿ ಹಂಗೆ ಮಕ್ಕಳು ನಮ್ಮ ಹುಡುಗ. ಇದು ನಮ್ಮ ಉತ್ತರ ಕನ್ನಡ ಭಾಗದ ಇನ್ಕಂಪ್ಲೀಟ್ ಟ್ರಿಪ್. ನಾವು ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ಮತ್ತೊಂದು ಹೊಸ ಸ್ಥಳದೊಂದಿಗೆ ಮತ್ತೆ ಇದೇ ಪ್ಲಾಟ್ಫಾರ್ಮ್ನಾಗ ಇಲ್ಲೇ ಸಿಗೋಣಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು, ಮೀಟ್ ಅಗೇನ್. ತ್ರಿಲೋಕ ಸಂಚಾರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನಂತ ನೋಡ್ತೀನಿ, ನೀವು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಸರಿ ಬಿಡು. ಬಲ ಬಲ ಬಲ